ಸಿಂಹ ರಾಶಿ ವಾರ ಭವಿಷ್ಯ ಏಪ್ರಿಲ್ 15ರಿಂದ 21ರವರೆಗೆ ಈ ವಾರ ರಾಜಯೋಗ ಆರಂಭ. ಸೂರ್ಯನ ಕೃಪೆಯಿಂದ ಎಲ್ಲವೂ ಶುಭ. ನಮಸ್ಕಾರ ಬಂಧುಗಳೇ, ಸಿಂಹ ರಾಶಿಯ ಜಾತಕದವರಿಗೆ ಏಪ್ರಿಲ್ ತಿಂಗಳ ಈ ವಾರ ಅತ್ಯಂತ ನಿರ್ಣಾಯಕ ಮತ್ತು ಅದೃಷ್ಟದಾಯಕವಾಗಿರಲಿದೆ. ನಿಮ್ಮ ರಾಶ್ಯಾಧಿಪತಿಯಾದ ಸೂರ್ಯ ದೇವನು ಈಗ ಉಚ್ಚ ಸ್ಥಿತಿಯಲ್ಲಿದ್ದಾನೆ. ಇದು ನಿಮ್ಮ ಜೀವನದಲ್ಲಿ ಎಂತಹ ಬದಲಾವಣೆ ತರಲಿದೆ. ಏಪ್ರಿಲ್ 15ರಿಂದ 21ರವರೆಗೆ ನಿಮ್ಮ ಉದ್ಯೋಗ, ಹಣಕಾಸು ಮತ್ತು ಆರೋಗ್ಯದ ಸ್ಥಿತಿ ಹೇಗಿರಲಿದೆ? ಈ ವಾರ ಶುಕ್ರ ಗ್ರಹವು ಮಾಲವ್ಯ ಯೋಗವನ್ನು ರೂಪಿಸುತ್ತಿದೆ. ಇದು ಸಿಂಹ ರಾಶಿಯವರ ಮೇಲೆ ನೇರ ಪರಿಣಾಮ ಬೀರಲಿದೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಆ ಒಂದು ಸುಸಂದರ್ಭ ಈ ವಾರ ಒದಗಿ ಬರಲಿದೆ. ಬನ್ನಿ ವಿವರವಾಗಿ ಈ ವಾರದ ಭವಿಷ್ಯವನ್ನು ತಿಳಿಯೋಣ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಗ್ರಹಗಳ ಸ್ಥಿತಿ ಮತ್ತು ಚಂದ್ರನ ಸಂಚಾರ. ಬಂಧುಗಳೇ, ಮೊದಲಿಗೆ ಈ ವಾರದ ಗ್ರಹಗತಿಗಳನ್ನು ಗಮನಿಸಿದರೆ, ಏಪ್ರಿಲ್ 14ರಂದೇ ಸೂರ್ಯನು ಮೇಷರಾಶಿಗೆ ಪ್ರವೇಶಿಸಿದ್ದಾನೆ. ಸಿಂಹ ರಾಶಿಯವರಿಗೆ ಸೂರ್ಯನು ರಾಶ್ಯಾಧಿಪತಿಯಾಗಿದ್ದು, ಈಗ ಸೂರ್ಯದೇವನು 9ನೇ ಮನೆಯಲ್ಲಿ ಅಂದರೆ ನಿಮ್ಮ ಭಾಗ್ಯಸ್ಥಾನದಲ್ಲಿ ಉಚ್ಚನಾಗಿದ್ದಾನೆ. ಇದು ಅತ್ಯಂತ ಶ್ರೇಷ್ಠವಾದ ರಾಜಯೋಗ ಅವನ್ನು ರೂಪಿಸುತ್ತದೆ. ಇನ್ನು ಚಂದ್ರನ ಸಂಚಾರವನ್ನು ನೋಡುವುದಾದರೆ, ಏಪ್ರಿಲ್ 15 ಈ ದಿನದಂದು ಚಂದ್ರನು ನಿಮ್ಮ 7ನೇ ಮನೆಯಲ್ಲಿರುತ್ತಾನೆ. ಏಪ್ರಿಲ್ 16 ಮತ್ತು 17 ಈ ದಿನಗಳಂದು ಚಂದ್ರನು ಮೀನ ರಾಶಿಗೆ ಅಂದರೆ ನಿಮ್ಮ ರಾಶಿಯಿಂದ 8ನೇ ಮನೆಗೆ ಹೋಗುತ್ತಾನೆ. ಇದನ್ನು ಅಷ್ಟಮ ಚಂದ್ರ ಎನ್ನಲಾಗುತ್ತದೆ. ಈ 2 ದಿನ ನೀವು ಜಾಗರೂಕರಾಗಿರಬೇಕು. ಏಪ್ರಿಲ್ 18 ಮತ್ತು 19 ಚಂದ್ರನು ಮೇಷರಾಶಿಯಲ್ಲಿ ಸೂರ್ಯನ ಜೊತೆ ಸೇರುತ್ತಾನೆ. ಏಪ್ರಿಲ್ 20 ಮತ್ತು 21 ವಾರದ ಕೊನೆಯಲ್ಲಿ ಚಂದ್ರನು ವೃಷಭ ರಾಶಿಯಲ್ಲಿ ಅಂದರೆ ನಿಮ್ಮ 10ನೇ ಮನೆಯಲ್ಲಿ ಸಂಚರಿಸುತ್ತಾನೆ. ಬಂಧುಗಳೇ, ಚಂದ್ರನ ಸ್ಥಿತಿಗತಿಗಳ ಆಧಾರದ ಮೇಲೆ ಈಗ ನಿಮ್ಮ ವೃತ್ತಿ ಮತ್ತು ಉದ್ಯೋಗದ ಕುರಿತಾಗಿ ನೋಡುವುದಾದರೆ, ವೃತ್ತಿ ಜೀವನದಲ್ಲಿ ಸಿಂಹ ರಾಶಿಯವರಿಗೆ ಈ ವಾರ ಸುವರ್ಣ ಅವಕಾಶಗಳು ಲಭ್ಯವಿವೆ. ನಿಮ್ಮ ರಾಶ್ಯಾಧಿಪತಿ ಸೂರ್ಯನು ಭಾಗ್ಯ ಸ್ಥಾನದಲ್ಲಿರುವುದರಿಂದ ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಅಥವಾ ಬಡ್ತಿಗಾಗಿ ಕಾಯುತ್ತಿರುವವರಿಗೆ ಶುಭ ಸುದ್ದಿ ಸಿಗಲಿದೆ. ವಿಶೇಷವಾಗಿ ಏಪ್ರಿಲ್ 19ರಂದು ಶುಕ್ರನು ವೃಷಭ ರಾಶಿಗೆ ಪ್ರವೇಶಿಸುತ್ತಿದ್ದಾನೆ. ಸಿಂಹ ರಾಶಿಯವರಿಗೆ ಇದು 10ನೇ ಮನೆಯಾಗಿದ್ದು ಅಂದರೆ ಕರ್ಮಸ್ಥಾನವಾಗಿದ್ದು, ಇಲ್ಲಿ ಶುಕ್ರನು ತನ್ನ ಸ್ವಕ್ಷೇತ್ರದಲ್ಲಿ ಇರುವುದರಿಂದ ಮಾಲವ್ಯ ಮಹಾಪುರುಷ ಯೋಗ ಉಂಟಾಗುತ್ತದೆ. ಇದರಿಂದ ಕಲೆ, ಮಾಧ್ಯಮ, ಫ್ಯಾಷನ್ ಅಥವಾ ಗ್ಲಾಮರ್ ಕ್ಷೇತ್ರದಲ್ಲಿರುವವರಿಗೆ ಅಭೂತಪೂರ್ವ ಯಶಸ್ಸು ಸಿಗಲಿದೆ. ನಿಮ್ಮ ಕಚೇರಿಯಲ್ಲಿ ಬಾಸ್ ಮತ್ತು ಸಹೋದ್ಯೋಗಿಗಳು ನಿಮ್ಮನ್ನು ಗೌರವಿಸುತ್ತಾರೆ. ವ್ಯಾಪಾರ ಮತ್ತು ಆರ್ಥಿಕ ಜೀವನ. ಆರ್ಥಿಕ ದೃಷ್ಟಿಯಿಂದ ಈ ವಾರ ಹಣದ ಹರಿವು ಹೆಚ್ಚಿರಲಿದೆ. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯಲು ಇದು ಸಕಾಲ. ಸೂರ್ಯನ ಪ್ರಭಾವದಿಂದ ಪಿತ್ರಾರ್ಜಿತ ಆಸ್ತಿಯಲ್ಲಿ ಲಾಭವಾಗುವ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆ ಮಾಡಲು ಈ ವಾರ ಅತ್ಯಂತ ಯೋಗ್ಯವಾಗಿದೆ. ನೀವು ರಿಯಲ್ ಎಸ್ಟೇಟ್ ಅಥವಾ ಜಮೀನು ವ್ಯವಹಾರದಲ್ಲಿ ತೊಡಗಿದ್ದರೆ ಏಪ್ರಿಲ್ 18ರ ನಂತರ ದೊಡ್ಡ ಲಾಭವನ್ನು ನಿರೀಕ್ಷಿಸಬಹುದು. ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡುವವರಿಗೆ ವಾರದ ಕೊನೆಯ ದಿನಗಳು ಏಪ್ರಿಲ್ 20, 21 ಉತ್ತಮ ಫಲ ನೀಡಲಿವೆ. ಕೌಟುಂಬಿಕ ಜೀವನ ಮತ್ತು ಪ್ರೀತಿ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರಲಿದೆ. 7ನೇ ಮನೆಯಲ್ಲಿ ಚಂದ್ರನ ಇರುವಿಕೆಯಿಂದ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುತ್ತೀರಿ. ಆದರೆ ಏಪ್ರಿಲ್ 16 ಮತ್ತು 17ರಂದು ನಿಮ್ಮ ಮಾತಿನ ಮೇಲೆ ಸ್ವಲ್ಪ ಹತೋಟಿ ಇರಲಿ. ಅಷ್ಟಮ ಚಂದ್ರನ ಪ್ರಭಾವದಿಂದ ಸಣ್ಣ ವಿಷಯಕ್ಕೂ ವಾಗ್ವಾದಗಳು ಉಂಟಾಗಬಹುದು. ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ. ಅವಿವಾಹಿತರಿಗೆ ಮದುವೆಯ ಪ್ರಸ್ತಾಪಗಳು ಬರುವ ಸಾಧ್ಯತೆ ಇದೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ. ಆರೋಗ್ಯ ಮತ್ತು ಶಿಕ್ಷಣ. ಆರೋಗ್ಯದ ಬಗ್ಗೆ ಈ ವಾರ ನೀವು ಸ್ವಲ್ಪ ಗಮನ ಹರಿಸಲೇಬೇಕು. ವಿಶೇಷವಾಗಿ ಏಪ್ರಿಲ್ 16 ಮತ್ತು 17ರಂದು ಅಷ್ಟಮ ಚಂದ್ರನ ಕಾರಣದಿಂದಾಗಿ ವಾಹನ ಚಾಲನೆ ಮಾಡುವಾಗ ಜಾಗರೂಕರಾಗಿರಿ. ಸಣ್ಣ ಪುಟ್ಟ ಗಾಯಗಳು ಅಥವಾ ತಲೆನೋವಿನ ಸಮಸ್ಯೆ ಕಾಡಬಹುದು. ವಿದ್ಯಾರ್ಥಿಗಳಿಗೆ ಈ ವಾರ ಅತ್ಯಂತ ಶ್ರಮದಾಯಕವಾಗಿದ್ದರೂ ಫಲಿತಾಂಶ ಮಾತ್ರ ಅದ್ಭುತವಾಗಿರಲಿದೆ. ಸೂರ್ಯನ ಅನುಗ್ರಹದಿಂದ ಏಕಾಗ್ರತೆ ಹೆಚ್ಚುತ್ತದೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ನಿಮ್ಮದಾಗುತ್ತದೆ. ಪರಿಹಾರಗಳು. ಈ ವಾರದ ಶುಭ ಫಲಗಳನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಲು ಸಿಂಹ ರಾಶಿಯವರು ಈ ಕೆಳಗಿನ ಪರಿಹಾರಗಳನ್ನು ಪಾಲಿಸಿ. ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ತಾಮ್ರದ ಪಾತ್ರೆಯಿಂದ ಜಲವನ್ನು ಅರ್ಪಿಸಿ ಅಂದರೆ ಅರ್ಘ್ಯವನ್ನು ಅರ್ಪಿಸಿ. ನಿತ್ಯ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ. ಶುಕ್ರವಾರದ ದಿನ ಮಹಾಲಕ್ಷ್ಮಿಗೆ ಗುಲಾಬಿ ಹೂವುಗಳನ್ನು ಅರ್ಪಿಸಿ ಪೂಜೆ ಮಾಡಿ. ಇದರಿಂದಾಗಿ ನಿಮ್ಮ ಹಣಕಾಸಿನ ಸ್ಥಿತಿ ಖಂಡಿತ ಸುಭದ್ರಗೊಳ್ಳಲಿದೆ. ಬಂಧುಗಳೇ, ಸಿಂಹ ರಾಶಿಯವರಿಗೆ ಈ ಏಪ್ರಿಲ್ 15ರಿಂದ 21ರವರೆಗಿನ ವಾರವು ಅದೃಷ್ಟದ ಬಾಗಿಲನ್ನು ತೆರೆಯಲಿದೆ. ಜಾಗರೂಕತೆಯಿಂದ ಹೆಜ್ಜೆ ಇಡಿ ಮತ್ತು ಸೂರ್ಯನಂತೆ ಪ್ರಕಾಶಿಸಿ. ನಿಮಗೆ ಈ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.
ವಿಶೇಷವಾಗಿ ನಮ್ಮ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಅನ್ನು ಪ್ರೆಸ್ ಮಾಡೋದನ್ನ ಮರೆಯಬೇಡಿ. ಶುಭವಾಗಲಿ.